ಜೇವರ್ಗಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಉಂಟಾಗಿರುವ ರೈತರ ಸಂಕಷ್ಟ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳ ಪರಿಶೀಲನೆಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್ ಅವರು ಜೇವರ್ಗಿ ತಾಲೂಕಿಗೆ ಭೇಟಿ ನೀಡಿ ಸಮಗ್ರ ಪರಿಶೀಲನೆ ನಡೆಸಿದರು. ಮೊದಲಿಗೆ ಅವರು ತಾಲೂಕಿನ ಭೀಮಾ ಸೇತುವೆ ಸಮೀಪದ ಪ್ರದೇಶಕ್ಕೆ ತೆರಳಿ ಮಳೆಗಾಲದ ಕೊರತೆ ಹಾಗೂ ಹವಾಮಾನ ವೈಪರೀತ್ಯದಿಂದ ತೊಂದರೆಗೀಡಾದ ರೈತರ ಕೃಷಿ ಭೂಮಿಗಳಲ್ಲಿನ ಬೆಳೆಗಳನ್ನು ವೀಕ್ಷಿಸಿದರು. ತದನಂತರ ಮಾಧ್ಯಮದ ಜೊತೆ ಮಾತನಾಡಿ ಪ್ರಥಮ ಬಾರಿಗೆ ಜೇವರ್ಗಿ ಪಟ್ಟಣಕ್ಕೆ ಭೇಟಿ ನೀಡಿದ್ದ ಬಳಿಕ ಇಲ್ಲಿನ ವ್ಯವಸ್ಥೆ ಬಗ್ಗೆ ವಿವರಣೆಯನ್ನು ನೀಡಿ ರೈತರು ಎದುರಿಸುತ್ತಿರುವ ಸಮಸ್ಯೆ ಕುರಿತು ಸ್ಥಳದಲ್ಲೇ ಮಾಹಿತಿ ಪಡೆದರು. ತುರ್ತು ಕ್ರಮ ಕೈಗೊಳ್ಳುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಹಸೀಲ್ದಾರ್ ಕಚೇರಿ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ವಿವಿಧ ಇಲಾಖೆಗಳ ಕಾರ್ಯನಿರ್ವಹಣೆ ಹಾಗೂ ವಿಶೇಷ ಮತದಾರ ಪರಿಷ್ಕರಣೆ ಪ್ರಗತಿ ಕುರಿತು ಸಮಗ್ರ ಸಭೆ ಕೈಗೊಂಡರು. ಈ ವೇಳೆ ಎಸ್ಐಆರ್ ಕಾರ್ಯವನ್ನು 165% ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಸಿಬ್ಬಂದಿಗಳನ್ನು ಗೌರವಿಸಿದರು. ಇದಾದ ಬಳಿಕ ತಾಲೂಕಿನ ಹೊರಾಂಗಣ ಮತ್ತು ಒಳಾಂಗಣ ಕ್ರೀಡಾಂಗಣವನ್ನು ಪರಿಶೀಲಿಸಿದ ಅವರು ಕಾಮಗಾರಿಗಳಲ್ಲಿ ಕಂಡುಬಂದ ಕಳಪೆ ಗುಣಮಟ್ಟದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಸಂಬಂಧಿತ ಅಧಿಕಾರಿಗಳಿಗೆ ತಕ್ಷಣ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ಕಠಿಣ ಸೂಚನೆ ನೀಡಿದರು. ಮುಂದುವರೆದಂತೆ ಹರ್ವಾಳ್ ಬ್ರಿಡ್ಜ್ ಬ್ಯಾರೇಜ್ ಸೇರಿದಂತೆ ತಾಲೂಕಿನ ವಿವಿಧ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ವೀಕ್ಷಿಸಿ ಜಿಲ್ಲಾಧಿಕಾರಿಗಳು ಎಲ್ಲೆಡೆ ಗುಣಮಟ್ಟ ಕೆಲಸ ನಿರ್ವಹಿಸುವ ಅನಿವಾರ್ಯವೆಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳುವಂತೆ ಮಾಧ್ಯಮದ ಮೂಲಕ ತಿಳಿಸಿದರು. ನಮ್ಮ ಜಿಲ್ಲೆಯಲ್ಲಿ ಇನ್ನೂ 15,000 ಬಾಕಿ ಉಳಿತೀನಿ. ನಾವು ಮಾಡ್ತಾ ಇದ್ದೀವಿ ಸರ್. ಅವ್ರು ಭಾಳ ಸ್ಟ್ರಾಂಗಾಗಿ ಹೇಳಿದ್ದೀನಿ, ರ್ಯಾಲಿ ಮಾಡಿಸ್ತೀನಿ. 15,000 ಬ್ಯಾಲೆನ್ಸ್ ಇದೆ ತಾಲೂಕು. ಹಾಗಿರಲಿ ಈ ವರ್ಷ ತುಂಬ ಅವಶ್ಯಕತೆ ಇದೆ. ಗೊತ್ತಲ್ಲ, ಈಗ ಬಿಡುಗಡೆ ಮಾಡಿಸಿ ಸರ್, ಮಾಡೋಣ. ಸೆಕೆಂಡ್ ಕಂಡು ಹಿಂದಿನ ವರ್ಷ ಬರುತ್ತೆ, ಅದಾಗಲಿ ಜೀವ ಆಗಿದೆ. ಅದು ಆಯ್ತು ಸರ್, ಬಿಫೋರ್ ಈ 31 ಆಯ್ತು ಸರ್. ಬಿಫೋರ್ 31 ಅದು ಮಾಡಿದ್ರೆ ಅಂದ್ರೆ ರೈತರಿಗೆ 3 ಡೇಸಲ್ಲಿ ಆಗುತ್ತೆ. ರೈತರಲ್ಲಿ ಹಣನೂ ಬರುತ್ತಿಲ್ಲ, ಹಂಗೆ ಬರುತ್ತೆ ಸರ್. ಈಗ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ, ಎಕ್ಸೈರಿಂಗ್ ಬರೋಲ್ಲ ಸರ್. ಪ್ರಿವೆಂಟೆಡ್ ಸೋಯಿಂಗಲ್ಲಿ ಅದು ಒಂದು ಇಂಥ ಬಿಫೋರ್ ಇದರೊಳಗೆ ಸಿಗಲ್ಲ. ನಿಮ್ಮವರಿಗೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಒಬ್ಬರಿಗೆ ಇಷ್ಟು ಟಾರ್ಗೆಟ್ ಅಂತ ಕೊಟ್ಟು ಮಾಡಿಸ್ಬೇಕು. ನಾವು ಲ್ಯಾಂಡರ್ಮಿ ಬಗ್ಗೆ ನಮ್ಮ ತಾಲೂಕಿನ ಸಾಕಷ್ಟು ಕೆಲಸ ಮಾಡಲಾರ್ದೆ ಹೋಗುತ್ತೆ. ಅದು ಡಿಟೇಲ್ ಕೊಡ್ತೀವಿ. ಏನು ಹೇಳಬೇಕು ನೀವು ಬರೋದು ಸರ್? ಮಾಡಪ್ಪ ಇದೆಲ್ಲ ಇಟ್ಕೊಳ್ಳಿ. ಆ ಕಡೆ ಎಲ್ಲ ಖಾಲಿ ಎಲ್ಲ ಲೈನ್ ಸಿಸ್ಟಮ್ ಗೇಟ್ ಆನ್ ಮಾಡ್ಕೋಬೇಕು ಮಾಡಕ್ಕೆ ಪೊಲೀಸ್ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೆ ಬರ್ಬೇಕಂದ್ರೆ ಸಿರಂಜಿಗಳು ಯಾರು ಕಳ್ಸಲ್ಲ. ಸರಿ ಕಬಡ್ಡಿ
ಸರ್ ಅದೊಂದು ಲ್ಯಾಂಡ್ ಆಗಿದ್ದು ಇನ್ನೇನಾರ ಸರ್ ಹೇಳ್ಬೇಡಿ ಕಟ್ ಮಾಡಿ ಮಾಡಿದ್ದಾರೆ ಕಂಪ್ಲೀಟ್ ಆಗಿದೆ. ಆಗಿಲ್ಲ ವರ್ಕ್ ಇದು. ಮೇಂಟೆನೆನ್ಸ್ ಇಲ್ಲ ಇಲ್ಲಿ. ಯಾಕಪ್ಪ 3 ಮಿನಿಟ್ ಇಲ್ಲ ಸರ್, ಒಳ್ಳೆ ಶಾರ್ಟ್ಸ್ ಬರ್ತದೆ ಸರ್. ಕಬಡ್ಡಿ ಸರ್, ಇದರಲ್ಲಿ ಸರ್ ಕಬಡ್ಡಿ ಮ್ಯಾಚ್ ನಮಸ್ಕಾರ. ಮೊದಲನೇ ಬಾರಿಗೆ ಜೇವರ್ಗಿ ತಾಲೂಕಿಗೆ ಬಂದಿದ್ದೇನೆ. 2 ವಾರದಿಂದನೂ ಬರಬೇಕಾಗಿತ್ತು. ಆವಾಗ ಅನಿರೀಕ್ಷಿತ ಮಳೆ ಒಂದು ಭಾಗದಲ್ಲಿ ಬಂದಿತ್ತು. ಆ ಸಂದರ್ಭದಲ್ಲಿ ಆ ಕಡೆ ಹೋಗುವಂಥದ್ದಾಯಿತು. ಲಾಸ್ಟ್ ಮಿನಿಟ್ ಚೇಂಜ್ ಆಯಿತು ಪ್ಲಾನ್. ಸೊ ಜೇವರ್ಗಿ ತಾಲೂಕಿಗೆ ಬಂದು ತುಂಬ ಖುಷಿ ಆಗ್ತಾ ಇದೆ. ತಾವು ಅವ್ಯವಸ್ಥೆ ಅಂತ ಹೇಳಿದ್ರಿ, ವ್ಯವಸ್ಥೆನೂ ಭಾಳಷ್ಟು ತುಂಬ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ಸಣ್ಣ ಪುಟ್ಟದ್ದು ಅವ್ಯವಸ್ಥೆಗಳು ಮತ್ತು ಲೋಪಗಳು ಎಲ್ಲ ಕಡೆ ಇರುತ್ತೆ. ಅದು ಯಾವುದಿದ್ದಾವೆ ಸಣ್ಣ ಪುಟ್ಟದಿದ್ರೂ ಅದನ್ನು ಗುರುತಿಸಿ ತಿದ್ದಿ ಸರಿ ದಾರಿಗೆ ತರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಸೊ ಇವತ್ತು ಬೆಳಗ್ಗೆ SIR ಕುರಿತು ಏನೇನು ನಮ್ಮ ತಾಲೂಕಲ್ಲಿ ಪ್ರಗತಿ ಸಾಧನೆ ಆಗಿದೆ, ಸುಮಾರು 55% ಅಷ್ಟು 55 ಸೊ 64% ನಮ್ಮ ತಾಲೂಕಲ್ಲಿ ಪ್ರಗತಿ ಆಗಿದೆ. ಆದರೆ ಇನ್ನು ಸುಮಾರು 30% 36% ಅಷ್ಟು ಬಾಕಿ ಇದೆ. ಸೊ ಅದನ್ನ ಯಾವ ರೀತಿಯಲ್ಲಿ ವೇಗವಾಗಿ ತ್ವರಿತಗತಿಯಲ್ಲಿ ಸಾಧನೆ ಮಾಡ್ಬೋದು ಅನ್ನುವಂಥದ್ದು ಸುದೀರ್ಘ ಚರ್ಚೆ ನಡೆಸಿದ್ದೀವಿ. ಸೊ ಅದಾದ್ಮೇಲೆ ತಾಲೂಕು ಆಫೀಸ್ ಸುತ್ತಮುತ್ತಲಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಪ್ರಗತಿ ಕಾರ್ಯಗಳು ನಡೀತಾ ಇದ್ದಾವೆ, ಬಟ್ ನಿಂತೋಗಿತ್ತು. ಸೊ ಅದಕ್ಕೆಲ್ಲ ಚುರುಕುಗೊಳಿಸಿ ಅದನ್ನ ತಕ್ಷಣ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಸೂಚನೆ ಕೊಟ್ಟಿದ್ದೀನಿ. ರೆಕಾರ್ಡ್ ರೂಮ್ ಹೋಗಿ ನೋಡಿದ್ವಿ. ಭೂ ಸಂರಕ್ಷಣೆಯಲ್ಲಿ ಬಹಳ ಒಂದು ಸುಸಜ್ಜಿತವಾದ ರೆಕಾರ್ಡ್ ರೂಮ್ ಕಟ್ಟಿದ್ದಾರೆ. ಸೊ ರೆಕಾರ್ಡ್ ರೂಮ್ ಅನ್ನ ಎಲ್ಲ ಸಾರ್ವಜನಿಕರು ತಮ್ಮ ಭೂಮಿಗೆ ಸಂಬಂಧಪಟ್ಟಂತೆ ಹಳೆ ಪಹಣಿಗಳು, ಹಳೆ ಉತಾರೆ, ಹಳೆ ಮ್ಯೂಟೇಷನ್ಗಳು, ಮತ್ತೆ ಯಾವುದಾದ್ರೂ ಹಳೆ ರೆಕಾರ್ಡ್ಗಳು ಇತ್ತು, ಲ್ಯಾಂಡ್ ಗ್ರಾಂಟ್ ನಿಮಗೆ ಏನಾದರೂ ಆಗಿತ್ತು ಅಂತಂದ್ರೆ ಭೂಮಂಡಳಿಯಿಂದ ಅದನ್ನ ನಿಮ್ಮ ಭೂ ಮಂಜೂರಾತಿ ಇದೆಲ್ಲ ದಾಖಲೆಗಳು, ರಿಜಿಸ್ಟರ್ಗಳು ಎಲ್ಲ ಇದೇನಿದೆ ಈಗ ಎಲ್ಲ ಆನ್ಲೈನ್ ಮಾಡಿ ಅದನ್ನ ಡಿಜಿಟಲೀಕರಣಗೊಳಿಸಿ ಅದನ್ನೆಲ್ಲ ಅಲ್ಲಿ ಸುರಕ್ಷಿತವಾಗಿ ಅಲ್ಲಿ ನಾವು ಸಂಗ್ರಹಣೆ ಮಾಡಿದ್ದೀವಿ. ಸೊ ಯಾರಿಗೆ ಏನಾದರೂ ಒಂದು ಹಳೆಯ ನಿಮಗೆ ದಾಖಲೆ ಬೇಕು, ಈಗ ಲೋನಿಗೆ ಬೇಕಾಗುತ್ತೆ ನಿಮಗೆ, ಮತ್ತೆ ಏನಾದರೂ ಒಂದು ಸಾಲ ಮಾಡೋಕ್ಕೆ ಬೇಕಾಗ್ಬೋದು, ಇನ್ನೊಂದು ಯಾವುದೋ ಉದ್ದೇಶಕ್ಕೆ ಬೇಕಾಗ್ಬೋದು, ಕ್ರಾಪ್ ಇನ್ಶೂರೆನ್ಸ್ಗೆ ಬೇಕಾಗ್ಬೋದು. ಸೊ ನಿಮ್ಮ ಎಲ್ಲ ದಾಖಲೆಗಳು ಇರುವ ಎಲ್ಲ ಹಳೇದು 73ರಿಂದ ಎಲ್ಲ 63ರಿಂದ ಸುರಕ್ಷಿತವಾಗಿದ್ದಾವೆ. ಸೊ ಎಲ್ಲ ತಾವು ಬಂದು ಅದನ್ನ ಸದುಪಯೋಗ ಪಡ್ಕೊಳ್ಬೋದು. ಚೆನ್ನಾಗಿ ನಡೀತಾ ಇದೆ ಅದು. ಹಾಗೆ ತಹಸೀಲ್ದಾರ್ ಆಫೀಸ್ ಸುತ್ತಮುತ್ತಲಲ್ಲಿ ಸ್ವಲ್ಪ ಟಾಯ್ಲೆಟ್ ಅದು ಇದು ಸ್ವಲ್ಪ ಅಭಿವೃದ್ಧಿ ಆಗಬೇಕು ಅಂತ ಸಾರ್ವಜನಿಕರು ದೂರಿದ್ರು. ಸೊ ಅದನ್ನೆಲ್ಲ ಚರ್ಚೆ ಮಾಡಿ ಇದಕ್ಕೆಲ್ಲ ಈ ವರ್ಷದ ಯೋಜನೆಯಲ್ಲಿ ನಾವು ಇಟ್ಕೊಳ್ತೀವಿ. ನಂತರ ನಾವು ಅಲ್ಲಿಂದ ಸ್ಟೇಡಿಯಂಗೆ ಹೋಗಿದ್ವಿ. ಸ್ಟೇಡಿಯಂ ಅಲ್ಲಿ ಸೊ 1-2 ತಿಂಗಳ ಹಿಂದ್ಗಡೆ ಸ್ವಲ್ಪ ಜೋರಾಗಿ ಬಿರುಗಾಳಿ ಬೀಸಿತ್ತು. ಅದೆಲ್ಲ ಸ್ವಲ್ಪ ಶೆಡ್ ಅದೆಲ್ಲ ಬಿದ್ದೋಗಿತ್ತು. ಮತ್ತೆ ಸ್ಟೇಡಿಯಂ ಅಲ್ಲಿ ಸಿವಿಲ್ ವರ್ಕ್ ಇತ್ತು, ಅದನ್ನು ಡ್ಯಾಮೇಜ್ ಆಗಿತ್ತು. ಸೊ ಅದನ್ನ ಯಾವ ರೀತಿಯಲ್ಲಿ ದುರಸ್ತಿ ಮಾಡುವಂಥದ್ದು, ಆಮೇಲೆ ಇನ್ನೂ ಹೆಚ್ಚು ಈಗಾಗಲೇ ಅಲ್ಲಿ ಕಬಡ್ಡಿ ಖೋ ಖೋ ಕೋಡ್ ಅರ್ಧಕ್ಕೆ ಕಾಮಗಾರಿ ಆಗಿದೆ, ಅದನ್ನು ಸಹ ತಕ್ಷಣಕ್ಕೆ ಮುಕ್ತಾಯಗೊಳಿಸಬೇಕು. ಆಮೇಲೆ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ಅಭಿವೃದ್ಧಿ ಮಾಡಬೇಕು. ಇನ್ನು ಬೇರೆ ಬೇರೆ ಕೆಲಸಗಳನ್ನ ರೀತಿ ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಪೂರ್ಣಗೊಳಿಸಿದೀವಿ ಚರ್ಚೆ. ಸೊ ಈಗ SIR ಬಗ್ಗೆ ಫೀಲ್ಡ್ ವಿಸಿಟ್ ಎಲ್ಲ ಮಾಡ್ತೀನಿ. ಆಮೇಲೆ ಇನ್ನೂ ಒಂದು 4-5 ಫೀಲ್ಡ್ ವಿಸಿಟ್ ಇದೆ. ಬಟ್ ಈಗ ಸರ್ಪ್ರೈಸ್ ಇದೆ, ನಿಮಗೆ ಹೇಳ್ಬಿಟ್ರೆ ಅವರೆಲ್ಲ ರೆಡಿ ಆಗ್ತಿರ್ತಾರೆ. ಸೊ ಅದು ಈಗಲೇ ಹೇಳಲ್ಲ ಸರ್. ಜವರಿ ಜನತೆಗೆ ಒಂದು ರೀತಿಯಿಂದ ತಮ್ಮ ಒಂದು ನಿರೀಕ್ಷೆ ಇದೆ ಸರ್. ನೂತನ ಜಿಲ್ಲಾಧಿಕಾರಿಗಳು ಏನದ ಅಭಿವೃದ್ಧಿ ಪಡಿಸುವಲ್ಲಿ ಇವತ್ತಿನ ಏನದ ಬಹಳ ಒಂದು ಶಕ್ತಿ ಒಂದು ರೈತರಿಗೆ, ಮತ್ತು ಈ ರೈತರಿಗೆ ಯಾಕಂತಂದ್ರೆ ಈ ವರ್ಷ ಮಳೆ ಬಹಳ ಖುಷಿ ಸರ್. 60%ಕ್ಕಿಂತ ಏನದ ಮಳೆ ಆಗೋದಕ್ಕಿಂತ
ರೈತರಿಗೆ ಬಹಳಷ್ಟು ಕೂಡ ಏನಾದರೂ ಸಮಸ್ಯೆ ಉಂಟಾಗಿದೆ. ರೈತರಿಗೆ ಈಗ ಏನಾದರೂ ಕೂಡ ಸರ್ಕಾರದಿಂದ ಪರಿಹಾರವನ್ನು ಏನಾದರೂ ಕೂಡ ದೊರಕಿಸ್ತಾರ ಸರ್ಕಾರ ಅಂತ ಈಗ ಇದರಲ್ಲಿ 3 ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಏನು ಅಂತಂದ್ರೆ ಹಿಂದಿನ ವರ್ಷ ಏನು ಕ್ರಾಪ್ ಇನ್ಶೂರೆನ್ಸ್ ಅಲ್ಲಿ ರೈತರಿಗೆ ಬರ್ತಕ್ಕಂತ ಏನು ಇನ್ನು ಹಣ ಬಿಡುಗಡೆಗೊಳಿಸೋದು ಬಾಕಿ ಇತ್ತು. ಅದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ 350 ಕೋಟಿ ಬರೋದು ಬಾಕಿ ಇದೆ. ಈಗಾಗಲೇ ಒಂದ್ ವಾರದ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಆಗಮಿಸಿದ್ದಾಗ 225 ಕೋಟಿ ಸರ್ಕಾರದಿಂದ ಜಿಯೋ ಆಗಿದೆ. ಸೊ ಆ ಹಣ ಈ ವಾರದಲ್ಲಿ ಬಿಡುಗಡೆ ಆಗುತ್ತೆ. ಇನ್ನು ಉಳಿದಿದ್ದು ಒಂದು ವಾರ, ಇನ್ನು ಮುಂದಿನ ಒಂದು ವಾರದೊಳಗಡೆ ಬಾಕಿ ದುಡ್ಡು ಕ್ರಾಪ್ ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ ಬಿಡುಗಡೆ ಆಗುತ್ತೆ. ಇದಲ್ಲದೆ ಈಗ ಕ್ರಾಪ್ ಇನ್ಶೂರೆನ್ಸ್ ಈ ವರ್ಷದೂ ನಡೀತಾ ಇದೆ. ಸೊ ಈಗ ಮಳೆ ಇಲ್ಲ, ಬರಗಾಲ, ಭೀಕರ ಬರಗಾಲ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲಾ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಕ್ರಾಪ್ ಇನ್ಶೂರೆನ್ಸ್ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ ಬಿತ್ತನೆ ಆಗಿಲ್ಲ ಅಂತಂದ್ರೂ ನಿಮಗೆ ಅಲ್ಪ ಸ್ವಲ್ಪ ಪರಿಹಾರ ಸಿಗುತ್ತೆ, ನಿಮಗೆ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ನೀವೇನು ಬೀಜ ಗೊಬ್ಬರಕ್ಕೆ ಏನ್ ದುಡ್ಡು ಹಾಕಿದ್ರೆ ಅದಾದ್ರೂ ನೀವು ವಾಪಸ್ ಪಡ್ಕೊಳ್ಳೋಂಗೆ ನಿಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ದಯಮಾಡಿ ಎಲ್ಲ ರೈತರು, ನಮ್ಮಲ್ಲಿ 3.5 ಲಕ್ಷ ರೈತರು ಇದ್ದಾರೆ. ಈಗ 2.5 ಲಕ್ಷ ಅಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇನ್ನ 1 ಲಕ್ಷ ರೈತರು ನಾವೆಲ್ಲ ನೋಂದಣಿ ಮಾಡ್ಕೊಳ್ಬೇಕು ಅಂತದ್ದು ಈ ಸಂದರ್ಭದಲ್ಲಿ ಕೊಡ್ಕೊಳ್ತಾ ಇದ್ದೀನಿ. 3ನೇದು, ಈಗ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಲ್ಲಾ ರೀತಿಯಲ್ಲಿ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಂದು ಹೋಗಿದ್ರು ನಮ್ಮ ಜಿಲ್ಲೆಗೆ, ತಮ್ಮೆಲ್ಲ ಗೊತ್ತಿದೆ. ಅದಾದ್ಮೇಲೂ ಸಹ 2 ಸಭೆಗಳನ್ನ ಮಾಡಿದ್ದಾರೆ. ನಿನ್ನೆನೂ ಸಹ, ರವಿವಾರ ಇದ್ದು ಸಹ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು ಎಲ್ಲರೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ಬರದ ಸ್ಥಿತಿಗತಿ ಏನಿದೆ ಅದರದೆಲ್ಲ ಒಂದು ಚರ್ಚೆ ನಡೆಸಿ ಅದನ್ನ ಅಪ್ಡೇಟ್ ಪಡ್ಕೊಂಡಿದ್ದಾರೆ. ಸೊ ಈಗ ಎಲ್ಲ ಗ್ರೌಂಡ್ ಟ್ರೂತಿಂಗ್ ಅಂತ ಮಾಡ್ತಾ ಇದೀವಿ. ಈ ನಾಳೆಯಿಂದ ನಾವು ಒಂದು ಸರ್ಕಾರ ಆ್ಯಪ್ ಡೆವಲಪ್ ಮಾಡಿಕೊಟ್ಟಿದೆ. ಅದರಲ್ಲಿ ಗ್ರೌಂಡ್ ಟ್ರೂತಿಂಗ್ ಅಂತಂದ್ರೆ ಸ್ವಲ್ಪ ಫೀಲ್ಡ್ ಅಲ್ಲಿ ಯಾವ ರೀತಿ ಬಿತ್ತನೆ ಆಗ್ತಾ ಇದೆ, ಬಿತ್ತನೆ ಆಗಿತ್ತು ಅಂತಂದ್ರೆ ಮೊಳಕೆ ಹೊಡೆದಿದ್ಯಾ, ಚಿಗುರು ಬಿದ್ದಿದ್ಯಾ, ಬೆಳೆ ಬೆಳೀತಾ ಇದೆಯಾ, ಯಾವ ರೀತಿ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಒಂದು ವರದಿ ಕೊಡ್ತೀವಿ. ಆ ವರದಿಯನ್ನು ಅವರು ಕೇಂದ್ರ ಸರ್ಕಾರಕ್ಕೂ ಕಳಿಸ್ತಾರೆ. ಅದಾದ್ಮೇಲೆ ಬರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಏನೇನು ಸೌಲಭ್ಯಗಳು ಕೊಡುವಂಥದ್ದು ತೀರ್ಮಾನ ಆಗುತ್ತೆ. ಬಹಳ ವೇಗಗತಿಯಲ್ಲಿ ನಡೀತಾ ಇದೆ. ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಿ ಸದ್ಯಕ್ಕೆ ಎಲ್ಲ ತಮ್ಮ ಮುಂದೆನೂ ಗೊತ್ತಾಗುತ್ತೆ. ಸರ್, ಕೊನೆಯದಾಗಿ ಮತ್ತೆ ಯಾವ್ಯಾವ ಹಳ್ಳಿಗಳಿಗೆ ತಾವು ವಿಸಿಟ್ ಮಾಡ್ತಾ ಇದ್ದೀರಿ ಸರ್? ಅದೇ ಹೇಳಿದ್ದು, ಹೇಳಲ್ಲ ನಾನೀಗ, ಸರ್ಪ್ರೈಸ್ ಇದೆ. ಈ ಒಂದು ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಲಕ್ಷ್ಮಣ್ ಪವಾರ್, ರಾಜ್ಯ 32 ಕನ್ನಡ ನ್ಯೂಸ್, ಜೇವರ್ಗಿ.